ಜೈ ಹಿಂದ್ ಎಲ್ಲ ನನ್ನ ಇಂಡಿಯನ್ ಆರ್ಮಿ ಎಸ್ ಫ್ರೆಂಡ್ಸ್ಗೆ. ಒಂದು ಗುಡ್ ನ್ಯೂಸ್, ಮುಂಜಾನೆ ನಿಮ್ಗೊಂದು ಹೊಸ ಸುದ್ದಿಯನ್ನು ತಂದಿದ್ದೀನಿ. ಎಲ್ಲರೂ ಕೂಡ ಕಾಯ್ತಾ ಇದ್ರಿ. ಹಸಿದ ಹುಲಿಯಾಗೆ ಇಂಡಿಯನ್ ಆರ್ಮಿ ನೋಟಿಫಿಕೇಶನ್ ಆಗಿ ಎಲ್ಲರೂ ಕೂಡ ಕಾಯ್ತಾ ಇದ್ರಲ್ಲ. ಟೈಗರ್ಸ್ ಇಂಡಿಯನ್ ಏರ್ ಆರ್ಮಿ ನೋಟಿಫಿಕೇಶನ್ ಕೂಡ ಔಟ್ ಆಯಿತು. ನಿನ್ನೆ ನೈಟ್ 10:30 11 ಗಂಟೆ ಆಗಿತ್ತು. ಆದರೂ ಕೂಡ ನಾನು ನೋಟಿಫಿಕೇಶನದ್ದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೆ. ರಾತ್ರಿ 12 ಗಂಟೆಗೆ ನಿಮ್ಮ ನೋಟಿಫಿಕೇಶನ್ ಕೂಡ ರಿಲೀಸ್ ಆಗುತ್ತೆ ಅಂತ ಹೇಳಿ ಒಂದಿಷ್ಟು AR ನೋಟಿಫಿಕೇಶನ್ ಕೂಡ ಔಟ್ ಮಾಡಿದ್ದಾರೆ ಸ್ನೇಹಿತರೆ. ಅದ್ರ ಜೊತೆಗೆ ನಿಮಗೆ ಏಜ್ ಎಷ್ಟರಿಂದ ಎಷ್ಟು ಇರಬೇಕಾಗತ್ತ, ನೆಕ್ಸ್ಟ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಕ್ಸಾಮ್ ಡೇಟ್ ಯಾವಾಗ ಇರ್ತದ. ಪ್ರತಿ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಯಾರು ಯಾವೆಲ್ಲ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಅಂತೇಳಿ ಬೇಕಾದ್ರೆ ನೋಡ್ರಿ, ನೋಟಿಫಿಕೇಶನ್ ಕೂಡ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ದಲ್ಲಿ. ನಾನು ಒಂದು 4 ARಗಳಿಂದ ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ದಾರೆ. ಅವನನ್ನು ಈಗಲೇ ಕೂಡ ನಿಮಗೆ ಡೌನ್ಲೋಡ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೀವೇನಾದರೂ ಮೊದಲ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಕೊಟ್ಟಿದ್ರಿಯಪ್ಪ ಅಂತಾರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಪ್ರತಿ ಒಂದು ಅಪ್ಡೇಟ್ ರಾತ್ರಿ 12 ಗಂಟೆ ಆದರೂ ಕೂಡ ನಾನು ಈ ಇನ್ಫಾರ್ಮೇಷನ್ ಕೊಡಬೇಕು ಅಂದ್ಕೊಂಡಿದ್ದೆ. ನಾನು ಕೂಡ ರಾತ್ರಿ 12:30 ಗಂಟೆಗೆ ಈ ನೋಟಿಫಿಕೇಶನ್ ನೋಡಿದ್ದೆ. ಆದರೆ ನೈಟ್ಗೆ ಯಾರು ಕೂಡ ಆಲ್ಮೋಸ್ಟ್ ಅಲ್ಲ ಎಲ್ಲರೂ ಕೂಡ ಮಲ್ಕೊಂಡಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಮಾರ್ನಿಂಗ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನೋಡ್ಕೊಡಿ ಸ್ನೇಹಿತರೆ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ ಯಾವಾಗಿನಿಂದ ಸ್ಟಾರ್ಟ್ ಅಂತ ಕೇಳಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಕೊಡ್ರಿ. 13ನೇ ತಾರೀಕು. ಓಕೆ, ನಿಮ್ಮದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ ಎಷ್ಟನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ? 13ರಿಂದ ಹಿಡಿದು ಅಪ್ಲಿಕೇಶನ್ ಅಂದರೆ ಇವತ್ತಿನಿಂದ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. 13 Feb 2026 ಇಂದ ಹಿಡಿದು ಆನ್ಲೈನ್ ಮುಖಾಂತರ ಅರ್ಜಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 1 ಏಪ್ರಿಲ್ 2026. ಓಕೆ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ ಎಷ್ಟು? 13 ಫೆಬ್ರವರಿ 2026ರಿಂದ ಹಿಡಿದು 1 ಏಪ್ರಿಲ್ 2026 ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋಕೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಆನ್ಲೈನ್ ಎಕ್ಸಾಮ್ ಅನ್ನ ಯಾವ ತಿಂಗಳಲ್ಲಿ ನಡೆಸ್ತೀವಿ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ. 1 ಜೂನ್ ಇಂದ ಹಿಡಿದು 1 ಜೂನ್ ಟು 15 ಜೂನ್ ವರೆಗೆ ಆನ್ಲೈನ್ ಎಕ್ಸಾಮ್ CEE ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ 1 ಜೂನ್ ಇಂದ ಹಿಡಿದು 15 ಜೂನ್ ಒಳಗಡೆ ನಿಮ್ಮ ಎಕ್ಸಾಮ್ ಅನ್ನ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಏನಿರುತ್ತಲ್ಲ ಅದನ್ನ ಈ ತಿಂಗಳಲ್ಲಿ ನಡೆಸ್ತೀವಿ ಅಂತ ಹೇಳಿ ಟೆಂಟೇಟಿವ್ ಆಗಿ ಕೊಟ್ಟಿದ್ದಾರೆ. ಕನ್ಫರ್ಮೇಶನ್ ಇಲ್ಲ. ಅದಕ್ಕಿಂತ ಒಳಗಡೆ ಆದ್ರೂ ನಡೆಸ್ಬೋದು, ಅದಕ್ಕೆ ಆಮೇಲೆ ಆದ್ರೂ ಕೂಡ ನಡೆಸ್ಬೋದು. ಬಟ್ ಟೆಂಟೇಟಿವ್ ಅಂತ ಹೇಳಿ ಜೂನ್ ತಿಂಗಳಲ್ಲಿ ನಿಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಓಕೆ ಸರ್, ಇದ್ರದ್ದೆಲ್ಲ ಇನ್ಫಾರ್ಮೇಶನ್ ಆಯ್ತು ಸರ್. ಅರ್ಜಿಯನ್ನ ಸಲ್ಲಿಸೋಕೆ ಏಜ್ ಎಷ್ಟು ಬೇಕಾಗುತ್ತೆ ಅದ್ರದ್ದು ಒಂಚೂರು ಇನ್ಫಾರ್ಮೇಶನ್ ಕೊಡಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು. ಓಕೆ, ಡೇಟ್ ಆಫ್ ಬರ್ತ್ ಅನ್ನ ನೋಡ್ಕೊಡ್ರಿ, ಕನ್ಫರ್ಮೇಶನ್ ಗೊತ್ತಾಗುತ್ತಾ. ಡೇಟ್ ಆಫ್ ಬರ್ತ್ ನೋಡ್ಕೊಂಡ್ರೆ ಪ್ರತಿ ಒಂದು ಅಪ್ಡೇಟ್ ಕೂಡ ಗೊತ್ತಾಗುತ್ತೆ. ಓಕೆ ಸರ್, ನನ್ನ ಹೈಟ್ ಇದೆ ಸರ್, ನನ್ನ ಆರ್ಟ್ಸ್ ಕಂಪ್ಲೀಟ್ ಆಗಿದೆ ಸರ್, ನನ್ನ ಅರ್ಜಿ ಕೂಡ ಹಾಕ್ಬೋದಾ? ಎಸ್ ಸ್ನೇಹಿತರೆ, ನಿಮ್ದೇನಾದ್ರೂ 162 ಹೈಟ್ ಇತ್ತು ಸರ್, ನನ್ನ ಹೈಟ್ ಕಡಿಮೆ ಇದ್ದೀನಿ, ನಾನು ಕೂಡ ಕ್ಲರ್ಕ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ PUC ಮುಗಿಸಿದ್ರಪ್ಪ ಅಂದ್ರೆ ನೀವು ಕ್ಲರ್ಕ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಇಲ್ಲಿ ನೋಡ್ಕೊಂಡ್ರೆ ಏಜ್ ಏನು ಕೊಟ್ಟಿದಾರಪ್ಪ ಅಂದರೆ 17 ವರೆಯಿಂದ ಹಿಡಿದು 22 ವರ್ಷ ಕೊಟ್ಟಿದ್ದಾರೆ. ಏಜ್ ಎಷ್ಟು? 17 ವರೆಯಿಂದ ಹಿಡಿದು 17.5 to 22 ಇಯರ್ಸ್. 22 ಅಂದ್ರೆ 17 ವಯಸ್ಸಿನಿಂದ ಹಿಡಿದು 22 ವಯಸ್ಸಿನ ಮಟ್ಟ ಕೊಟ್ರ. ಸರ್ ನಮ್ದು 22 ವಯಸ್ಸು ಆಗಲ್ಲ ಅಂತ ಹೇಳಿ ಎಷ್ಟೋ ವಿದ್ಯಾರ್ಥಿಗಳು ನಿನ್ನೆ ಕೂಡ ಮಾತಾಡ್ತಾ ಇದ್ರಿ. 22 ಆಗಿಲ್ಲ ಸರ್, ನನಗೆ ಇನ್ನೂ ಒಳಗಡೆ ಇದಾವೆ, ಆದ್ರೂ ಕೂಡ ಅರ್ಜಿ ತಗೊಳ್ತಾ ಇಲ್ಲ ಅಂತ ಹೇಳಿ ನೋಡ್ಕೊಡ್ರು. ಆ ಡೇಟ್ ಏನಂತ ಹೇಳಿ ಈ ಹುದ್ದೆಗಳಲ್ಲಿ ಯಾವ ಹುದ್ದೆಗಳನ್ನ ಕರೆದಿರಪ್ಪ ಅಂದ್ರೆ ಜನರಲ್ ಡ್ಯೂಟಿ ಕನ್ಫರ್ಮ್ ಮಾಡಿದ್ದಾರೆ, ನೆಕ್ಸ್ಟ್ ಜನರಲ್ ಟೆಕ್ನಿಕಲ್ ಕನ್ಫರ್ಮ್ ಮಾಡಿದ್ದಾರೆ, ನೆಕ್ಸ್ಟ್ ಅದೇ ತರನಾಗಿ ಅಗ್ನಿವೀರ್ ಕ್ಲರ್ಕ್, ಸ್ಟೋರ್ ಕೀಪರ್ ಟೆಕ್ನಿಕಲ್, ಅಗ್ನಿವೀರ್ ಟ್ರೇಡ್ಸ್ಮನ್ ಅಂತೇಳಿ ಕನ್ಫರ್ಮ್ ಮಾಡಿದ್ದಾರೆ. ಟ್ರೇಡ್ಸ್ಮನ್ ಹುದ್ದೆಗಳಿಗೆ 8ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಕೂಡ ಹಾಕ್ಬೋದು. ಅದ್ರ ಜೊತೆಗೆ 10th ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಸರ್, ಇದಕ್ಕೆ ಎಕ್ಸಾಮಿಗೆ ನೆಗೆಟಿವ್ ಕೂಡ ಇರೋದಿಲ್ಲ. ಏನು ಇದಕ್ಕೆ ನೆಗೆಟಿವ್ ಕೂಡ ಇರೋದಿಲ್ಲ. ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾಗಿರ್ತಕ್ಕಂಥ ಅಪ್ಡೇಟ್ ಇದು. ಈ ಅಪ್ಲಿಕೇಶನ್ಗೆ ನೀವೇನಾದರೂ ಅಪ್ಲಿಕೇಶನ್ ಅರ್ಜಿಯನ್ನು ಸಲ್ಲಿಸಿದ್ರಿಪ್ಪ ಅಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಸರ್, ಎಕ್ಸಾಮಿಗೆ ಎಕ್ಸಾಮಿಗೆ ನೆಗೆಟಿವ್ ಇರ್ತದ ಇಲ್ಲ ಅಂತ ಹೇಳಿ. ಓಕೆ, ಏಜ್ ನೋಡ್ಕೊಡ್ರಿ ಎಷ್ಟು ಅಂದ್ರೆ 1 ಜುಲೈ 2005 ಇಂದ ಹಿಡಿದು 1 ಜುಲೈ 2009 ಅಂದ್ರೆ
1 ಜುಲೈ 2005 ಹಿಡಿದು 1 ಜುಲೈ 2009 ಒಳಗಡೆ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅಕಸ್ಮಾತ್ ಸರ ಈಗ ನಂದು ಅಂದ್ರೆ 30ನೇ ತಾರೀಕು ಸರ, ಅದರ ಹಿಂದಿನ ದಿನ ಜೂನ್ ಸರ 2005 ನಾನು ಅರ್ಜಿಯನ್ನ ಸಲ್ಲಿಸಬಹುದಾ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನ ಹಾಕೋಕೆ ಬರೋದಿಲ್ಲ. ಸೊ ಆದ ಕಾರಣಕ್ಕೋಸ್ಕರ ಒಂದು ದಿನಾನೂ ಕೂಡ ಹಿಂದೆ ಮುಂದಾದ್ರೆ ನಿಮ್ಗೆ ಅಪ್ಲಿಕೇಶನ್ ಕೂಡ ಸಲ್ಲಿಸೋಕೆ ಬರೋದಿಲ್ಲ. ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸಿಕ್ಕ ಅವಕಾಶಗಳನ್ನ ಯಾವತ್ತೂ ಮಿಸ್ ಮಾಡ್ಕೊಳ್ಬೇಡ್ರಿ. ಎಫರ್ಟ್ ಹಾಕಿ ಟ್ರೈ ಮಾಡಿದ್ರಪ್ಪ ಅಂದ್ರೆ ಸೊ 100% ಸಕ್ಸಸ್ ಕಾಣ್ತೀರಾ. ಓಕೆ, ಎಕ್ಸಾಮಲ್ಲಿ ಹೇಳಿದಿಲ್ಲ, ಯಾವುದೇ ತರನಾದಂಥ ಎಕ್ಸಾಮ್ ನೆಗೆಟಿವ್ ಕೂಡ ಇರುವುದಿಲ್ಲ. ಎಕ್ಸಾಮಿಗೆ ಇಲ್ಲಿ ನೋಡ್ಕೊಡ್ರಿ, ನೆಗೆಟಿವ್ ಇರೋದಿಲ್ಲ. ನೋ ನೆಗೆಟಿವ್ ಇರೋದಿಲ್ಲ ಎಕ್ಸಾಮಿಗೆ. ಗೊತ್ತಿಳ್ಕೊಡ್ರಿ, ಪ್ರತಿಯೊಂದು ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ಎಕ್ಸಾಮ್ ಅನ್ನ ಕೊಟ್ಟಿದ್ದಾರೆ. ನೀವೇನಾದ್ರೂ ಇಂಡಿಯನ್ ಆರ್ಮಿಗೆ ತಯಾರಿಯನ್ನ ಮಾಡ್ತಾ ಇದ್ರೆ, ಸರ್ ನಾನು ಇಂಗ್ಲಿಷ್ ಬರಲ್ಲ ಸರ, ನನಗೆ ಹಿಂದಿ ಬರಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದೇ ತರನಾಗಿ ನಿಮ್ಮ ಅಕಸ್ಮಾತ್ ಏನಾದರೂ ನಿಮ್ಮ ಫಾದರ್ ಏನಾದರೂ ಎಕ್ಸ್ ಆರ್ಮಿ ಇದ್ರಪ್ಪ ಅಂತಂದ್ರೆ ನಿಮಗೆ 20 ಮಾರ್ಕ್ಸ್ ಬೋನಸ್ ಸಿಗ್ತದ. 20 ಮಾರ್ಕ್ಸ್ ಬೋನಸ್ ಸಿಗ್ತದೆ. ಅಕಸ್ಮಾತ್ ಏನಾದರೂ ಸ್ಪೋರ್ಟ್ಸ್ ಮ್ಯಾನ್ ಇದ್ರೆ 20 ಮಾರ್ಕ್ಸ್ ಬೋನಸ್ ಸಿಗ್ತತಿ. ಅಕಸ್ಮಾತ್ ನೀವೇನಾದರೂ ನೆಕ್ಸ್ಟ್ ಇಂಡಿವಿಜುವಲ್ ಆಯಿತು, ಕಾಲೇಜ್ನಲ್ಲಿ ಆಯಿತು, ಅವೇನಾದರೂ ಸ್ಪೋರ್ಟ್ಸ್ ಆಡಿದ್ರಪ್ಪ ಅಂದರೆ 10% ಅಂದರೆ 10 ಮಾರ್ಕ್ಸ್ ಬೋನಸ್ ಸಿಗ್ತತಿ. ಸರ್ ನನ್ನ ಹತ್ರ NCC A ಸರ್ಟಿಫಿಕೇಟ್ ಇದೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 5 ಮಾರ್ಕ್ಸ್ ಸಿಗ್ತದೆ. B ಸರ್ಟಿಫಿಕೇಟ್ ಇದೆ ಅನ್ನೋರು 10 ಮಾರ್ಕ್ಸ್ ಸಿಗ್ತತಿ. NCC C ಸರ್ಟಿಫಿಕೇಟ್ ಇದೆ ಅನ್ನೋರಿಗೆ 20 ಮಾರ್ಕ್ಸ್ ಸಿಗ್ತತಿ. ಅಕಸ್ಮಾತ್ ಸರ್ ನಾನು NCC C ಸರ್ಟಿಫಿಕೇಟ್ ಇದೆ ಸರ್, ನಾನು ರಿಪಬ್ಲಿಕ್ ಡೇ ಡೆಲ್ಲಿಯಲ್ಲಿ ಪ್ರೇಡ್ ಮಾಡಿದ್ದೀನಿ ಸರ್ RDC ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 25 ಮಾರ್ಕ್ಸ್ ಸಿಗತ್ತೆ. ಅನ್ಕೊಂಡಿದ್ರಿ ಎಷ್ಟೋ ವಿದ್ಯಾರ್ಥಿಗಳು ಸರ್ NCC ಅವರಿಗೆ ಎಕ್ಸಾಮ್ ಇರೋದಿಲ್ಲ ಅಂತ ಹೇಳಿ ಇಲ್ಲ, ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ. ಸೊ ನೀವು ಕೂಡ ಎಕ್ಸಾಮ್ ಅನ್ನ ಬರೆಯಲೇಬೇಕಾಗತ್ತ. ಓಕೆ, ನೆಕ್ಸ್ಟ್ ಅದೇ ತರನಾಗಿ ನಿಮ್ಗೆ ಇದು ಕೂಡ ಅಗ್ನಿಪಥ್ ಸ್ಕೀಮ್ನಲ್ಲೇ ಇದೆ. ಸೊ 4 ವರ್ಷದ ಜಾಬ್ ಇರ್ತದೆ. 4 ವರ್ಷ ಆದ್ಮೇಲೆ ನೀವು 30% ಅಲ್ಲ 70% ಅನ್ನ ಪರ್ಮನೆಂಟ್ ಅಂತಿದ್ದಾರೆ. ಸೊ ಅದು ಈಗ ಜೂನ್ ಜುಲೈ ಆಗಸ್ಟ್ನಲ್ಲಿ ನಿಮ್ಗೆ ಕನ್ಫರ್ಮೇಶನ್ ಆಗಿ ಗೊತ್ತಾಗುತ್ತೆ. ಓಕೆ, ಇವತ್ತಿನ ನಂತರ ಆನ್ಲೈನ್ ಮುಖಾಂತರ ಅರ್ಜಿ ಸ್ಟಾರ್ಟ್ ಸ್ನೇಹಿತರೆ. ಸೊ ಅರ್ಜಿಯನ್ನು ಯಾವ ಥರ ಹಾಕ್ಬೇಕು ಅನ್ನೋದು ಕೂಡ ನಾನು ಅದ್ರದ್ದು ಸಪ್ರೇಟ್ ಆಗಿರ್ತಕ್ಕಂಥದ್ದು ಒಂದು ವಿಡಿಯೋ ಕೂಡ ಮಾಡಾಕ್ತೀನಿ. ಏನೆಲ್ಲ ಫಿಲ್ಅಪ್ ಮಾಡಬೇಕು, ಅಕಸ್ಮಾತ್ ಅರ್ಜಿಯನ್ನು ಸಲ್ಲಿಸುವಾಗ ಏನಾದರೂ ತಪ್ಪುಗಳನ್ನು ಮಾಡಿದರೆ ನಾಳೆ ಫೈನಲ್ ಸೆಲೆಕ್ಷನ್ ಆದ್ಮೇಲೆನೂ ಕೂಡ ಫೇಲ್ ಮಾಡುವಂಥ ಚಾನ್ಸಸ್ ಇರ್ತೈತಿ. ಆದ ಕಾರಣಕ್ಕೋಸ್ಕರ ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ಎರಡನ್ನೂ ಕೂಡ ಕರೆಕ್ಟಾಗಿ ಮ್ಯಾಚನ್ನು ಮಾಡಿಸ್ಕೊಳ್ರಿ. ನೆಕ್ಸ್ಟ್ ಅದೇ ತರನಾಗಿ ಸರ್ ನೋಡ್ಕೊಳ್ರಿ, ಫೀಸ್ ಬಂದ್ಬಿಟ್ಟು ಸರ್ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಎಷ್ಟು ಇರುತ್ತೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇಲ್ಲ ಸರ್ ನೋಡ್ಕೊಡ್ರಿ, ನಾನು GDನೂ ಹಾಕ್ತೀನಿ ಸರ್, ನಾನು ಟ್ರೇಡ್ ಮಣ್ಣು ಅರ್ಜಿಯನ್ನ ಸಲ್ಲಿಸ್ತೀನಿ ಅಂದ್ರೆ ಅದಕ್ಕೂ ಕೂಡ 250 ರೂಪಾಯಿ ನೀವು ಅರ್ಜಿ ಫೀಸನ್ನು ಕಟ್ಟಲೇಬೇಕು. ನೀವು ಎಷ್ಟು ಅರ್ಜಿ ಹಾಕ್ತಿರಲ್ಲ, ಸೊ GD ಟ್ರೇಡ್ ಮಣ್ಣು ಸರ್ ನಾನು 10th ಪಾಸ್ ಆಗಿದ್ದೀನಿ, ಟ್ರೇಡ್ ಮಣ್ಣು ಹಾಕ್ತೀನಿ ಸರ್, GDನೂ ಹಾಕ್ತೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಎರಡಕ್ಕೂ ಕೂಡ ನೀವು ಫೀಸನ್ನು ಕಟ್ಟಲೇಬೇಕಾಗುತ್ತೆ. ಸೊ ಆನ್ಲೈನ್ ಮುಖಾಂತರ ಫೀಸನ್ನು ಕಟ್ಟಬೇಕಾಗುತ್ತೆ. ಓಕೆ, www.joinindianarmy.nic.in ಅಂತ ಸರ್ಚ್ ಮಾಡಿದ್ರಪ್ಪ ಅಂದರೆ ನಿಮ್ಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸ್ಬೋದು. ಸರ್ ಎಕ್ಸಾಮ್ ಸೆಂಟರ್ಗಳನ್ನ ನಾವೇ ಚೂಸ್ ಮಾಡ್ಕೊಳ್ಬೇಕು. 5 ಸೆಂಟರ್ಗಳನ್ನ ನಿಮ್ಗೆ ಎಕ್ಸಾಮ್ ಸೆಂಟರ್ಗಳನ್ನ ಚೂಸ್ ಮಾಡ್ಕೊಳ್ಕೊಟ್ಟಿರ್ತಾರೆ. ಟೋಟಲಿ ಎಷ್ಟು 5 ಎಕ್ಸಾಮ್ ಸೆಂಟರ್ಗಳನ್ನ ಚೂಸ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಸೊ ನೀವು ಆಪ್ಷನ್ ಅನ್ನು ಚೂಸ್ ಮಾಡ್ಕೊಂಡು ನಿಮ್ಮ ನಿಯರೆಸ್ಟ್ ಆಗಿರ್ತಕ್ಕಂಥದ್ದನ್ನ ಎಲ್ಲಿ ಸೆಂಟರ್ ಬರ್ತದಲ್ಲ, ಹುಬ್ಬಳ್ಳಿ ಆಗಿರಲಿ, ಬೆಂಗಳೂರು ಆಗಿರಲಿ, ಧಾರವಾಡ ಆಗಿರಲಿ, ಎಲ್ಲಿ ಬರ್ತದಲ್ಲ ನಿಮಗೆ ನಿಯರೆಸ್ಟ್ ಆಗಿ ಅಲ್ಲಿ ಎಕ್ಸಾಮ್ 5 ಸೆಂಟರ್ಗಳನ್ನ ಚಾಯ್ಸ್ ಮಾಡ್ಕೊಳ್ರಿ. ಸರ್ ಫಸ್ಟ್ಗೆ ಫೇಸ್ 1 ಸೆಲೆಕ್ಷನ್ ಪ್ರೊಸೆಸ್ ಯಾವ್ದು ಇರ್ತೈತಿ, ಫಸ್ಟ್ಗೆ ನೋಡ್ಕೊಳ್ರಿ, ನಿಮ್ದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಆನ್ಲೈನ್ ಟೆಸ್ಟ್ ಇರುತ್ತೆ. ಆನ್ಲೈನ್ ಟೆಸ್ಟ್ ಆದಮೇಲೆ ಮೆರಿಟ್ ಬಿಡ್ತಾರೆ. ಮೆರಿಟ್ ಆದಮೇಲೆ ಫಿಸಿಕಲ್ ಇರ್ತೈತಿ. ಸೊ ಫಿಸಿಕಲ್ ಆದಮೇಲೆ ನಿಮ್ದು ಮೆಡಿಕಲ್ ಇರ್ತೈತಿ. ಮೆಡಿಕಲ್ ಆದಮೇಲೆ ಡಾಕ್ಯುಮೆಂಟ್ ಇರುತ್ತೆ. ಡಾಕ್ಯುಮೆಂಟ್ ಆದಮೇಲೆ ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ. ಟೋಟಲಿ 2 ಫೇಸ್ ಇರ್ತದೆ ನಿಮ್ದು. ಫೇಸ್ 1 ಎಕ್ಸಾಮು, ಫೇಸ್ 2 ಫಿಸಿಕಲ್ ಇರ್ತದ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. ಟೋಟಲಿ 50 ಕ್ವಶನ್ಸ್ಗಳು ಇರ್ತಾವೆ. 100 ಮಾರ್ಕ್ಸ್ ಇರ್ತೈತಿ. ನೋಡ್ಕೊಳ್ರಿ, ಫುಲ್ ಮಾರ್ಕ್ಸ್ ಫಾರ್ ಎವ್ರಿ ಕರೆಕ್ಟ್ ಆನ್ಸರ್, nil mark for unattempt questions. All questions if attempted will be considered for evaluation even if mark for ಅಂತ ಕ್ವಶನ್ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಯಾವುದೇ ತನಂತ ಇದಕ್ಕೆ ಎಕ್ಸಾಮಿಗೆ ನೆಗೆಟಿವ್ ಮಾರ್ಕ್ ಇಲ್ಲ ಅಂತ ಕ್ವಶನ್ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಈಗೂ ಕೂಡ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಅದೇ ತರನಾಗಿ ಸರ್ ಇವಾಗ ನಾನು ಅರ್ಜಿಯನ್ನ ಸಲ್ಲಿಸಬೇಕು ಅನ್ಕೊಂಡಿದ್ದೀನಿ ಸರ್. ಅರ್ಜಿಯನ್ನ ಸಲ್ಲಿಸುವಾಗ ಫೋಟೋ ಬ್ಯಾಕ್ಗ್ರೌಂಡ್ ಕ್ಲಿಯರಿಟಿ ಆಗಿರಬೇಕು, ಕರೆಕ್ಟಾಗಿ ಸೇವಿಂಗ್ ಮಾಡ್ಕೊಂಡಿರಬೇಕು, ಡಿಸಿಪ್ಲಿನ್ ಆಗಿರ್ತಕ್ಕಂಥ ಫೋಟೋವನ್ನು ಅಪ್ಲೋಡ್ ಮಾಡ್ರಿ ಅಂತ ಹೇಳಿ ನೋಟಿಫಿಕೇಶನ್ದಲ್ಲಿ ಕೂಡ ಕೊಟ್ಟಿದ್ದಾರೆ. ಒಂದ್ಸರಿ ನಾನು ಡೌನ್ಲೋಡ್ ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ಬೇಕಾದರೆ ನನ್ನ ಟೆಲಿಗ್ರಾಮ್ದಲ್ಲಿ ಅಪ್ಲೋಡ್ ಮಾಡ್ತೀನಿ.
ಸೊ ಅದೇ ಥರನಾಗಿ ನಮ್ಮ ಮಂಗಳೂರು AR, ಬೆಂಗಳೂರು AR, ಅದೇ ಥರನಾಗಿ ಬೆಳಗಾವಿ AR ನೋಟಿಫಿಕೇಶನ್ ಇನ್ನೂ ಬಂದಿಲ್ಲ. ಸೊ ಬಂದ ತಕ್ಷಣನೇ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಓಕೆ, WMPದು ಕೂಡ ಇನ್ನೂ ಬಂದಿಲ್ಲ. ಸೊ ಅದು ಬಂತಂದರೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಥರದ ಅಪ್ಡೇಟ್ಗಳು ಬೇಕಾಗಿತ್ತು ಅಂತಂದರೆ ಸೊ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕ್ರಿ. ಸರ್ ನಾನು ಅಗ್ನಿವೀರಿಗೆ ನಿಮ್ಮ ಹತ್ರ ಕೋಚಿಂಗ್ ಬರಬೇಕು ಅಂದ್ಕೊಂಡಿದ್ದೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ HJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಈಗಾಗಲೇ ಅಗ್ನಿವೀರದದು ಒಂದು ಕೋಚಿಂಗ್ ಅಂದರೆ ಈಗಾಗಲೇ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ಫಸ್ಟ್ ಬ್ಯಾಚು ನೀವೇನಾದರೂ 2ನೇ ಬ್ಯಾಚ್ಗೆ ಸೀಟನ್ನು ಕನ್ಫರ್ಮೇಷನ್ ಮಾಡ್ಕೊಳ್ಬೇಕು. ನಾವು ಕೊಡ್ತಿರ್ತಕ್ಕಂಥದ್ದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೊಡ್ಬೋದು, ಬಟ್ ನಮ್ಮ ಹತ್ರ ಏನಪ್ಪ ಅಂದರೆ 100 ವಿದ್ಯಾರ್ಥಿಗಳನ್ನ ತಗೊಂಡು ಅವರನ್ನು ರಿಸಲ್ಟ್ ಕೊಡಬೇಕು. ಮೇನ್ ಇಂಪಾರ್ಟೆಂಟ್ ಏನಂದರೆ 100ಕ್ಕೆ 100 ರಿಸಲ್ಟನ್ನು ಕೊಡುವುದೇ ನಮ್ಮ ಉದ್ದೇಶ ಇದೆ. ಸೊ ಆದ ಕಾರಣಕ್ಕೋಸ್ಕರ 100 ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ಅವಕಾಶವನ್ನು ಕೊಡ್ತಾ ಇದ್ವಿ. ನೀವೇನಾದರೂ ಮೊದಲಿಗೆ ಸೀಟನ್ನು ಕನ್ಫರ್ಮೇಷನ್ ಮಾಡ್ಕೊಳ್ಬೇಕು, ನೆಕ್ಸ್ಟ್ ಈ ಬ್ಯಾಚ್ಗೆ ಜಾಯಿನ್ ಆಗಬೇಕು ಅಂದ್ಕೊಂಡಿದ್ರಿಯಪ್ಪ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಆದಷ್ಟು ನಿಮ್ಮ ಸೀಟನ್ನು ಕನ್ಫರ್ಮೇಷನ್ ಮಾಡಿಕೊಡ್ರಿ. 2 ತಿಂಗಳ ಕೋರ್ಸ್ ಇರುತ್ತೆ. ಅತಿ ಕಡಿಮೆ ಫೀಸ್ನಲ್ಲಿ ನಿಮ್ಗೆ 2 ಕೂಡ ಟ್ರೈನಿಂಗ್ ಕೊಡ್ತೀವಿ. ಎಕ್ಸಾಮ್ ಟ್ರೈನಿಂಗು ಕೂಡ ಕೊಡ್ತೀವಿ, ಅದ್ರ ಜೊತೆಗೆ ನಿಮ್ಗೆ ಫಿಸಿಕಲ್ ಟ್ರೈನಿಂಗು ಕೂಡ ಕೊಡ್ತೀವಿ. ಪ್ರತಿ ವೀಕ್ಲಿ ನಿಮ್ಗೆ ಮಾಕ್ ಟೆಸ್ಟ್ ಕೂಡ ಕಂಡಕ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ಫಿಸಿಕಲ್ ಟೆಸ್ಟ್ ಡೆಮೋ ರ್ಯಾಲಿಯನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ನಿಮ್ದು ಏನಾದರೂ ಮೆಡಿಕಲ್ ತೊಂದರೆಗಳಿತ್ತಪ್ಪ ಅಂದರೆ ಅಡ್ವಾನ್ಸ್ ಆಗಿ ಮೆಡಿಕಲ್ ಯಾವ ಥರ ಕವರ್ ಮಾಡ್ಕೊಳ್ಬೇಕು, ಏನು ಪಾಯಿಂಟ್ ಇದೆ, ಸೊ ಆ ಪಾಯಿಂಟನ್ನು ಯಾಕೆ ಅವ್ರು ರಿಕವರ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಾವು ಅಡ್ವಾನ್ಸ್ ಆಗಿ ನಿಮ್ಗೆ ಪ್ರಿಪ್ರೇಷನನ್ನು ಮಾಡಿಸ್ತೀವಿ ಸ್ನೇಹಿತರೆ. ನೀವೇನಾದರೂ 2026ರಲ್ಲಿ ನಾನು ಕೂಡ ಅಗ್ನಿವೀರನಾಗಿ ಸೆಲೆಕ್ಷನ್ ಆಗಬೇಕು, ನಾನು ಕೂಡ ಮೈ ಮೇಲೆ ಒಂದು ಬಟ್ಟೆ ವರ್ದಿಯನ್ನು ಹಾಕ್ಕೊಳ್ಬೇಕು ಇಂಡಿಯನ್ ಆರ್ಮಿದು. ಯಾವುದೇ ಒಂದು ಕಾಸ್ಟ್ಲಿ ಬ್ಲೇಸರ್ ಹಾಕೊಂಡ್ರು ಕೂಡ ಇಂಪಾರ್ಟೆಂಟ್ ಇಲ್ಲ, ಬಟ್ ಇಂಡಿಯನ್ ಆರ್ಮಿ ವರ್ದಿ ಹಾಕೋತಿರಲ್ಲ ಅದು ನಿಮ್ಮ ಟಾರ್ಗೆಟ್. ಮೇನ್ ಇಂಪಾರ್ಟೆಂಟು ಕಂಡಿರ್ತಕ್ಕಂಥ ಕನಸನ್ನು ಈಡೇರಿಸಲೇಬೇಕು. ಈ ಸಾರಿ ಬಿಡಕ್ಕೆ ಹೋಗ್ಬೇಡ್ರಿ, ಪ್ರಯತ್ನ ಸ್ಟಾರ್ಟ್ ಮಾಡಿರಿ. ನೀವೇನಾದರೂ ಅಡ್ಮಿಷನ್ ತೊಗೊಳ್ಬೇಕು ಅಂದ್ಕೊಂಡಿದ್ರೆ ಆದಷ್ಟು ಬೇಗನೆ ಬಂದು ಅಡ್ಮಿಷನನ್ನು ತೊಗೊಳ್ರಿ ಸ್ನೇಹಿತರೆ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆನೂ ಕೂಡ ಮಾಡಿದ್ವಿ. ಡೈಲಿ ಫಿಸಿಕಲ್ ಟ್ರೈನಿಂಗ್ ಇರ್ತೈತಿ. ಡೈಲಿ ನಿಮ್ಗೆ 6 to 8 ಅವರ್ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ನಮ್ದು ಏನಪ್ಪ ಅಂದರೆ ನಮ್ಮ ಉದ್ದೇಶ ಪ್ರತಿಯೊಂದು ವಿದ್ಯಾರ್ಥಿಯನ್ನು ರಿಸಲ್ಟ್ ಕೊಡಬೇಕು ಅನ್ನೋದೇ ನಮ್ಮ ಅಂದರೆ ನಮ್ಮ ಆಸೆ ಇದೆ. ಪ್ರತಿಯೊಬ್ಬರನ್ನ ಸೈನಿಕರನ್ನಾಗಿ ನಮ್ಮ ಹತ್ರ ಬಂದಿದ್ದಾರೆ ಅಂದರೆ ಅವ್ರನ್ನ ತಯಾರಿಯನ್ನು ಮಾಡುವಂಥ ನಮ್ಮ ಜವಾಬ್ದಾರಿ ಇರ್ತದೆ. ಓಕೆ, ಈ ವಿಡಿಯೋನ ನಿಮ್ಮ ಬ್ರದರ್ ಸಿಸ್ಟರ್ ಯಾರಾದರೂ ಇದ್ದರೆ ನೆಕ್ಸ್ಟ್ ಇಂಡಿಯನ್ ಆರ್ಮಿ ಏನೋ ಅಪ್ಡೇಟ್ ಬರಲಿ, ಎಕ್ಸಾಮ್ ಅದಾಗಿರಲಿ, ನೆಕ್ಸ್ಟ್ ಇದರಲ್ಲಿ ಏನೋ ಅಪ್ಡೇಟ್ಗಳು ಬಂದರೆ, ನೇವಿ, ಏರ್ಫೋರ್ಸ್, ನಿಮ್ಮ ಏಜ್ಗೆ ತಕ್ಕಿರ್ತಕ್ಕಂಥ ಅಪ್ಡೇಟ್ಗಳು ಬಂದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾನೆ ಹೋಗ್ತದೆ. ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂತಂದರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆ ಸ್ನೇಹಿತರೆ, ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ಕೊಂಡ್ರೆ ಮಾತ್ರ ನಾವು ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಅಪ್ಡೇಟ್ ನಿಮ್ಗೆ ತಿಳಿತದೆ. ಇಲ್ಲಂತಂದರೆ ಯಾವ ಅಪ್ಡೇಟು ಕೂಡ ನಿಮ್ಗೆ ಬರೋದಿಲ್ಲ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.